ಶುಭ ಸಂಜೆ. ಒಂದು ಈ ದಿನ ಶುಭ ದಿನ ಅಂತಲೇ ಹೇಳ್ಬೋದು. ಅಖಿಲ ಭಾರತ ಸಂಗೀತ ನೃತ್ಯ ಕಲಾವಿದರ ಸಂಘ ಮೈಸೂರು ವಿಭಾಗ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ನಮ್ಮ ಮುಖ್ಯ ಅತಿಥಿಗಳಿಗೆ ಮತ್ತು ಪದಾಧಿಕಾರಿಗಳಿಗೆ ವಂದನೆಗಳು. ಇವತ್ತು ಅಖಿಲ ಭಾರತ ಸಂಗೀತ ನೃತ್ಯ ಕಲಾವಿದರ ಒಕ್ಕೂಟ, ಆಲ್ ಇಂಡಿಯಾ ಮ್ಯೂಸಿಕ್ ಡ್ಯಾನ್ಸ್ ಆರ್ಟಿಸ್ಟ್ ಅಸೋಸಿಯೇಷನ್ ಇದರ ಮೈಸೂರು ವಿಭಾಗ ಅಧಿಕೃತವಾಗಿ ಚಾಲನೆಯಾಗಿದೆ. ಈ ಸಂಸ್ಥೆ ಏನು ಮಾಡ್ತಾ ಇದೆ ಅಂತ ಹೇಳಿದರೆ, ಇಡೀ ನಮ್ಮ ಭಾರತದಲ್ಲಿ ನಮ್ಮ ಸನಾತನ ಪರಂಪರೆಯನ್ನು ಬೆಳೆಸೋದಕ್ಕೋಸ್ಕರ ನಮ್ಮ ಮನೆಯ ಮಕ್ಕಳು ಇವತ್ತು ಸಂಗೀತ ನೃತ್ಯ ಅಂದರೆ ಶಾಸ್ತ್ರೀಯ ಸಂಗೀತ ನೃತ್ಯ ಇವುಗಳನ್ನು ಅಭ್ಯಾಸ ಮಾಡಬೇಕು ಅಂತ ಹೇಳೋ ದೃಷ್ಟಿಯಿಂದ ದೇಶದ ಎಲ್ಲ ದೇವಸ್ಥಾನಗಳಲ್ಲಿ ಇವತ್ತು ಮೈಸೂರು ವಿಭಾಗ ಏನು ಮಾಡ್ತಾರೆ ಅಂತ ಹೇಳಿದರೆ, ಮೈಸೂರು ವಿಭಾಗ ಅಂದರೆ ಮೈಸೂರು, ಮಂಡ್ಯ, ಚಾಮರಾಜನಗರ ಹಾಗೆ ಮಡಿಕೇರಿ ಈ ಜಿಲ್ಲೆಗಳಿಗೆ ಸೇರಿದಂಥ ಮೈಸೂರು ವಿಭಾಗ ಇಲ್ಲಿಯ ದೇವಸ್ಥಾನಗಳನ್ನು ಸಂಪರ್ಕ ಮಾಡಿಕೊಂಡು ನಮ್ಮ ಶಾಸ್ತ್ರೀಯ ಸಂಗೀತ ನೃತ್ಯ ಕಲಾವಿದರಿಗೆ ವೇದಿಕೆಯನ್ನು ಒದಗಿಸಿಕೊಡಿಸುವ ಮೂಲಕ ಇದು ಪ್ರಗತಿ ನಡೆಸಲಿಕ್ಕಿದೆ. ಮತ್ತು ಶಿಸ್ತುಬದ್ಧವಾಗಿ ಈ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಮುಂದಿನ ದಿವಸದಲ್ಲಿ ಎಲ್ಲ ನಮ್ಮ ಶಾಸ್ತ್ರೀಯ ಪರಂಪರೆಗಳನ್ನು ಉಳಿಸುವ ಕೆಲಸವನ್ನು ನಮ್ಮ ವಿಭಾಗ ಮಾಡ್ತದೆ. ಇದಕ್ಕೆ ನಾನು ನಮ್ಮ ವಿಭಾಗದ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಚಿತ್ರ ಬೆಳಗಿರಿ ಅವರನ್ನು, ಹಾಗೆ ಸಂಚಾಲಕರಾಗಿರುವಂಥ ಡಾಕ್ಟರ್ ನಾಗಲಕ್ಷ್ಮಿ ಅವರನ್ನು ಹಾಗೂ ಎಲ್ಲ ಕಮಿಟಿಯ ಸದಸ್ಯರನ್ನು ಕೂಡ ಅಭಿನಂದಿಸ್ತೇನೆ. ಇದು ಜಿಲ್ಲೆಗಳಲ್ಲೆಲ್ಲ, ಇದು ಅಖಿಲ ಭಾರತ ಮಟ್ಟದ್ದು. ಇದು ಭಾರತದಾದ್ಯಂತ ಕಾರ್ಯಕ್ರಮ ನಡೀತಾ ಇದೆ. ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳ, ತೆಲಂಗಾಣ, ಅದೇ ರೀತಿ ಒರಿಸ್ಸಾ, ಉತ್ತರ ಪ್ರದೇಶ, ಅದೇ ರೀತಿ ಮಹಾರಾಷ್ಟ್ರ, ರಾಜಸ್ಥಾನ, ಬಿಹಾರ ಇಷ್ಟೂ ರಾಜ್ಯಗಳಲ್ಲಿ ದೇಶದ 9 ರಾಜ್ಯಗಳಲ್ಲಿ ಒಕ್ಕೂಟ ಇದ್ದು ಸುಮಾರು 32 ಲಕ್ಷ ಕಲಾವಿದರ ಜೊತೆಗೂಡುವಿಕೆಯಿಂದ ಈ ಕಾರ್ಯಕ್ರಮಗಳನ್ನು ಪ್ರತಿ ವಾರ ನಿರಂತರ ಇವತ್ತು ಕನ್ಯಾಕುಮಾರಿಯಿಂದ ಅಯೋಧ್ಯೆಯವರೆಗೂ ಕೂಡ ಕಾರ್ಯಕ್ರಮಗಳನ್ನು ಪ್ರತಿ ವಾರ ನಡೆಸಿಕೊಂಡು ಹೋಗ್ತಾ ಇದೆ. ಹಾಗಾಗಿ ಒಕ್ಕೂಟಕ್ಕೆ ಹೆಮ್ಮೆ ಇದೆ. ಮುಂದಿನ ದಿವಸದಲ್ಲಿ ಎಲ್ಲ ಕಲಾವಿದರುಗಳನ್ನು ನಾವು ಒಟ್ಟಿಗೆ ಸೇರಿಸ್ತೇವೆ, ನಾವು ಒಗ್ಗಟ್ಟಾಗಿರ್ತೇವೆ ಮತ್ತು ನಮ್ಮ ಸನಾತನ ಪರಂಪರೆಯನ್ನು ಉಳಿಸೋದಕ್ಕೋಸ್ಕರ ಹೋರಾಟವನ್ನು ನಿತ್ಯ ನಿರಂತರವಾಗಿ ಮಾಡ್ತಾ ಇರ್ತೇವೆ. ಒಂದು ಶುಭ ದಿನದಂದು ಅಖಿಲ ಭಾರತ ಸಂಗೀತ ನೃತ್ಯ ಕಲಾವಿದರ ಸಂಘವನ್ನು ಮೈಸೂರು ವಿಭಾಗದ ಅಂದರೆ 4 ಜಿಲ್ಲೆಗಳನ್ನೊಳಗೊಂಡು ಎಲ್ಲ ತಾಲೂಕುಗಳಲ್ಲೂ ಮತ್ತು ಜಿಲ್ಲಾದ್ಯಂತ ನಾವು ಈ ಸಂಘಟನೆಯನ್ನು ತೊಡಗಿಸ್ಕೊಳ್ತಾ ಇದ್ದೇವೆ. ಈಗಾಗಲೇ ಸಪ್ತಮಾತೃಕೆ ದೇವಸ್ಥಾನದಲ್ಲಿ ಪ್ರಾರಂಭಗೊಂಡು ಯೋಗ ನರಸಿಂಹಸ್ವಾಮಿ ಟೆಂಪಲ್ಲು ಮುಂದಿನ ಕಾರ್ಯಕ್ರಮಗಳಾಗಿ ವೇದಿಕೆಯನ್ನು ಅವರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗಾಗಲೇ ಇನ್ನೊಂದು 10 ದೇವಸ್ಥಾನಗಳಲ್ಲಿ ಈಗಾಗಲೇ ನಮ್ಮ ಕಮಿಟಿ ಎಲ್ಲ ಮೆಂಬರ್ಸು ಕೂಡ ಭೇಟಿ ಮಾಡಿ ಕಾರ್ಯಕ್ರಮವನ್ನು ಮುಂದೆ ತಗೊಂಡು ಹೋಗಬೇಕು ಅಂತ ತುಂಬ ನಿರತ ಶ್ರಮಿಸಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಕಾರಣ ಒಂದೇ, ಮನೆಗಳಲ್ಲೂ ದೀಪ ಹಚ್ಚಬೇಕು ಅಂತೆ, ಮನೆಗಳಲ್ಲೂ ಕೂಡ ಕಲಾವಿದರಾಗಬೇಕು, ಸಂಗೀತ ಕಲೆ ಹಾಗೂ ನೃತ್ಯ ಕಲೆ ಉಳಿಬೇಕು, ನಮ್ಮ ಸನಾತನ ಧರ್ಮವನ್ನು, ಸಂಸ್ಕೃತಿಯನ್ನು, ನಮ್ಮ ನಾಡು ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಟೀಮ್ನೊಟ್ಟಿಗೆ ಕೆಲಸ ಮಾಡ್ತಿದ್ದೀವಿ. ಥ್ಯಾಂಕ್ ಯು. ಈಗಾಗಲೇ ಸಾಕಷ್ಟು ನಾವು ತಾಲೂಕಿನಿಂದ ಅಂದರೆ ಹೋಬಳಿ ಮಟ್ಟದಿಂದನೂ ಇದನ್ನು ಒಂದು ಟೀಮ್ ವರ್ಕಾಗಿ ಮಾಡಿ ಎಲ್ಲೆಲ್ಲಿ ನೃತ್ಯ ಪಟುಗಳಿರ್ತಾರೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಅವರನ್ನು ಕೂಡ ನಾವು ಒಗ್ಗೂಡಿಸ್ಕೊಂಡು ಸಂಗೀತ ಹಾಗೂ ನೃತ್ಯ ಕಲಾವಿದರನ್ನು ಈಗಾಗಲೇ ಹುಡುಕುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಮಲೆ ಮಹದೇಶ್ವರ ಬೆಟ್ಟ, ಬಿಳಿಗಿರಂಗನ ಬೆಟ್ಟ, ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಇಂತಹ ಒಂದು ಅದ್ಭುತವಾದ ತಾಣಗಳಲ್ಲಿ ದೇವರ ದರ್ಶನ ಹಾಗೂ ನೃತ್ಯ ಸಂಗೀತ ಸೇವೆ ಆಗಬೇಕು ಅಂತ ಹೇಳಿ ಈಗಾಗಲೇ ನಮ್ಮ ಟೀಮಿನವರು ಎಲ್ಲರೂ ಒಂದು ಸುಸೂತ್ರವಾಗಿ ಕೆಲಸವನ್ನು ತೊಡಗಿಸ್ಕೊಂಡು ಟೀಮ್ ವರ್ಕ್ ತುಂಬ ಮಾಡ್ತಾ ಇದ್ದೀವಿ, ಸಾಕಷ್ಟು ಮಾಡ್ತಾ ಇದ್ದೀವಿ. ಡಾಕ್ಟರ್ ಚಿತ್ರ ಬೆಳಗಿರಿ ಅಂತ ಹೇಳಿ. ವಾರಾಹಿ ಜಯಚೇಂದ್ರಾಣಿ ಚಾಮುಂಡ ಸಪ್ತಮಾತ್ರ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರುಢಂ ಭಾರತೀ ಕೀರ್ತಮಾಶ್ರಯಂ ವಿದ್ಯಾ ವಿನಯ ಸಂಪನ್ನಂ ಭೀತರಾಗಮ ವಿವೇಕಿನಂ ಒಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತಿ. ನನ್ನ ಆರಾಧ್ಯ ದೈವ ಹಾಗೂ ಉಭಯ ಜಗದ್ಗುರುಗಳ ಆಶೀರ್ವಾದದೊಂದಿಗೆ ಇವತ್ತೊಂದು ದಿನ ಈ ಕ್ಷೇತ್ರದಲ್ಲಿ ಇಂಥ ಒಂದು ಪುಣ್ಯ ಕಾರ್ಯನ ಇವರೆಲ್ಲ ಹಮ್ಮಿಕೊಂಡು ಈ ಸಂಸ್ಥೆಯವರು ಅದು ಮಾಡಬೇಕು ಅಂತ ಇಲ್ಲಿ ಬಂದಿದ್ದಾರೆ. ಅವರಿಗೆ
ನಮ್ಮ ಆಡಳಿತ ಮಂಡಳಿ ವತಿಯಿಂದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಅವರ ಹಮ್ಮಿಕೊಂಡಿರುವಂಥ ಈ ಕಾರ್ಯಕ್ರಮ ಅವರೇ ಹೇಳಿದಾಗೆ ಅದು ನಿತ್ಯ ನಿರಂತರವಾಗಿ ಸಾಗಲಿ ಅಂತ ನನ್ನ ಆರಾಧ್ಯ ದೇವರಲ್ಲಿ ಪ್ರಾರ್ಥಿಸ್ತೀನಿ ಕೂಡ. ಗೌರವಾಧ್ಯಕ್ಷ ನಾನು. ನನ್ನ ಸೀರಿಯಲ್ ನಂಬರ್ 001 ನನ್ನ ಐಡೆಂಟಿ ಕಾರ್ಡು. ಯಾಕೆಂದರೆ ನಾವೇ ಪ್ರಾರಂಭ ಮಾಡಿದ್ದು. ಇಲ್ಲಿ ಬಹಳ ಸಂತೋಷದ ವಿಚಾರ ಅಂತ ಹೇಳಿದರೆ, ಅರ್ಹತೆ ಇರೋರಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು. ಗೌರವ ಕೊಡೋರಿಗೂ ಯೋಗ್ಯತೆ ಇರಬೇಕು, ತಗೊಳ್ಳೋರಿಗೂ ಯೋಗ್ಯತೆ ಇರಬೇಕು ಅಂತ ಒಳ್ಳೆಯ ಕೆಲಸವನ್ನು ಇವತ್ತು ನಮ್ಮ ವಿಭಾಗೀಯ ಒಕ್ಕೂಟದ ಎಲ್ಲರೂ ಸಹಿತ, ಎಲ್ಲ ನನ್ನ ಅಕ್ಕ ತಂಗಿಯಂದರು, ನನ್ನ ಅಣ್ಣ ತಮ್ಮದರೆಲ್ಲ ಸೇರಿ ಮಾಡಿದ್ದೀವಿ. ಎಲ್ರಿಗೂ ಅರಿಕೆ ಮಾಡ್ಕೊಳ್ಳೋದು ಏನಂದರೆ, ಇದೊಂದು ಅತ್ಯಂತ ಶ್ರೇಷ್ಠವಾದಂಥ ನಮ್ಮ ಒಕ್ಕೂಟ. ಈ ಒಕ್ಕೂಟದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಸಹಿತ ಶ್ರೇಷ್ಠವಾದವರು. ಇವರೆಲ್ಲರೂ ಸಹಿತ ಭಗವತಿಯ ನಾವೆಲ್ಲ ಸೇವಕರು. ಶಾರದಾಂಬೆಯ ಇಂತಹ ಸನ್ನಿಧಾನಗಳು ನಮ್ಮ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿ ಬೆಳಿಬೇಕು ಅನ್ನೋದು ನನ್ನ ಭಾಳ ದೊಡ್ಡ ಆಸೆ ಇದೆ. ಇದಕ್ಕೆ ತಾವೆಲ್ಲರೂ ಸಹಿತ ಭಕ್ತಿಯಿಂದ ಶಕ್ತಿಯನ್ನು ಕೊಟ್ಕೊಂಡು ಇದು ಎತ್ತರಕ್ಕೆ ಬೆಳೆಯುವಷ್ಟು ಹಿಮಾಲಯಕ್ಕೆ ನನ್ನ ತಮ್ಮ, ನನ್ನ ಸಹೋದರ ಹೋಗ್ತಾ ಇದ್ದಾರೆ. ಅವರಿಗೆ ನಾನು ಅಭಿನಂದನೆಯನ್ನು ಹೇಳ್ತೇನೆ, ಅವ್ರಿಗೆ ಶುಭಾಶಯ ಕೋರ್ತೇನೆ. ಹಿಮಾಲಯದಷ್ಟು ಎತ್ತರಕ್ಕೆ ಈ ಸಂಸ್ಥೆಯನ್ನು ಬೆಳೆಸಬೇಕು. ಈ ವಿಭಾಗದ ಏನು ಮೈಸೂರು ವಿಭಾಗ ಇದೆ, ಮೈಸೂರು ವಿಭಾಗದ ಎಲ್ಲ ಜಿಲ್ಲೆಯಲ್ಲೂ ಸಹಿತ ಇವು ಸಂಸ್ಥೆಗಳು ಬೆಳ್ಕೊಂಡು ಪ್ರತಿಯೊಂದರಲ್ಲೂ ಸಹಿತ ನಮ್ಮ ಸನಾತನ ಧರ್ಮ ಶಿಖರಕ್ಕೆ ಇರಲಿ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತಾ, ಇವತ್ತು ನನಗೆ ಇಲ್ಲಿ ಈ ವೇದಿಕೆಯಲ್ಲಿ 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತುಗಳನ್ನ ಮುಗಿಸ್ತೇನೆ. ಅಖಿಲ ಭಾರತ ಸಂಗೀತ ನೃತ್ಯ ಕಲಾವಿದರ ಸಂಘದ ಒಟ್ಟು ಕೆಲಸ ಏನು ಅಂತ ನಮಗೆ ಅಷ್ಟು ಅರಿವಿಲ್ಲ. ಕಳೆದ 20 ವರ್ಷದಿಂದ ಇಡೀ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಅಧ್ಯಕ್ಷರು ಹೇಳಿದರು, ಸಾಯಿನಾರಾಯಣ ಅವರು ಹೇಳಿದರು. ನಾನಾದರೂ ಭಾವಿಸ್ತೇನೆ, ಸಂಗೀತ, ನೃತ್ಯ ಮತ್ತು ವಿವಿಧ ಕಲಾರಂಗದ ಕಲಾವಿದರನ್ನ ಒಗ್ಗೂಡಿಸ್ಕೊಂಡು ಕೆಲಸ ಮಾಡೋದ್ರ ಸಲುವಾಗಿ ಈ ಸಂಘಟನೆ ಇಡೀ ದೇಶಾದ್ಯಂತ ಕೆಲಸವನ್ನು ಮಾಡ್ತಾ ಇದೆ. ಅದೇ ರೀತಿ ಸಂಗೀತ ಮತ್ತು ನೃತ್ಯ ಕಲಾವಿದರಿಗೆ ವೇದಿಕೆಯನ್ನು ಒದಗಿಸುವಂಥದ್ದು. ಈ ಸಮಾರಂಭಕ್ಕೆ ಸಪ್ತಮಾತೃಕ ದೇವಸ್ಥಾನದ ಅಧ್ಯಕ್ಷರು ಹಿರಿಯರುವಾದಂಥ ಭಾಸ್ಕರ್ SK ಅವರಿಗೆ ಈ ಸಂಘಟನೆ ವತಿಯಿಂದ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸುವಂಥದ್ದು, ಯುವ ಪ್ರತಿಭೆಗಳನ್ನು ಉತ್ತೇಜನೆ ಮಾಡುವಂಥದ್ದು, ಭಾರತೀಯ ಪರಂಪರೆಯನ್ನು ಕಲೆಗಳ ಮುಖಾಂತರ ಇಡೀ ವಿಶ್ವಕ್ಕೆ ವ್ಯಾಪಿಸುವಂಥದ್ದು, ಕಲಾವಿದರಿಗೆ ಗೌರವ ಪ್ರಶಸ್ತಿಯನ್ನು ಕೊಡುವಂಥದ್ದು ಅಖಿಲ ಭಾರತ ಸಂಗೀತ ನೃತ್ಯ ಕಲಾವಿದರ ಸಂಘ ಅಂತ ನಾನು ಅನುಭವಿಸ್ತೇನೆ.